ಜೈ ವಿಜಯರಾಯ. ಶ್ರೀ ವಿಜಯದಾಸಾರ್ಯ ವಿರಚಿತ ಕನಕಗಿರಿ ಮಹಾತ್ಮೆ ಸುಳಾದಿ. ರೌದ್ರಾಂತರ್ಯಾಮಿ ನಾರಸಿಂಹ ಮಹಾಸಿಂಹ ರೌದ್ರಾವತಾರ ತರಣಿ ಕೋಟಿ ಭಾಸ ಭದ್ರಾದಾಯಕ ಭಕ್ತರಾಧೀನ ಅನುದೀನ ಉದ್ರೇಕ ಮತಿ ಕೊಡುವ ಉದದಿ ಶಯನ ಕ್ಷುದ್ರ ದಾನವ ತತಿಯ ಧರಣಿಗೆ ಕೆಡಹಿಸು ನಿದ್ರರ ಮಾಡುವ ಧೀರಶಾಲಿ ಹೃದ್ರೋಗ ಮೂಲ ಕಿತ್ತಿ ಕೀರ್ತಿಯ ಪೊತ್ತ ಗುಣ ಸಮುದ್ರ ವಜ್ರ ನಖ ನಿಟಿಲ ನೇತ್ರ ಸದೃಶರಹಿತ ರೂಪ ಬಲು ಬಹು ಪ್ರತಾಪ ವಿದ್ರುಮ ನಯನ ವಿಚಿತ್ರವದನ ರುದ್ರಾಂತರ್ಯಾಮಿ ಸ್ವಾಮಿ ಬಳಿರೆ ಛಿದ್ರನೇಕ ದೇಹ ಬರುವ ಉಪದ್ರವ ಪರಿಹರಿಸೋ ಎನಗೆ ಒಲಿದು ಮುದ್ರಾಧರನ ಓಡನೆ ಭಕ್ತಿಯ ಕೊಟ್ಟು ಜಗದ್ರಮಣ ಕಾಯಬೇಕು ನರಸಿಂಹ ನಿದ್ರಾರಹಿತ ನಮ್ಮ ವಿಜಯ ವಿಠಲ ಕನಕಾದ್ರೀಶ ಕರುಣಾಳೆ ನಮೋ ನಮೋ ನಿನಗೆ. ಪ್ರಹ್ಲಾದ ದೇವನ್ನ ಹಲಾದ ನೋಡಯ್ಯ ಮಹದಾದಿ ಜನಕ್ಕೆ ಅಹೋ ಆಶ್ಚರ್ಯಕರ ಸೋಹಂ ಎಂದ ಮನುಜರನ್ನು ಇಹ ಪರಲೋಕದಲ್ಲಿ ಗ್ರಹಬಾಧೆಯಲ್ಲಿ ದಹಿಸುತ್ತಿಪ್ಪನು ಗಡ ಪ್ರಹ್ಲಾದ ದೇವನ್ನ ಹಲ್ಲಾದ ನೋಡಯ್ಯ ಮೋಹನ ಕನಕಾದ್ರಿ ವಿಜಯ ವಿಠಲ ನಿನ್ನ ದ್ರೋಹಿಗೆ ತಮಸು ಸಂದೇಹ ಎಂದಿಗೆ ಇಲ್ಲ. ದರೆಯೋಳು ಮೂರು ಲಿಂಗಾಕಾರವಾಗಿ ಶ್ರೀಹರಿಯೇ ಮೆರೆವು ತಿಪ್ಪ ತಿಳಿಯಬೇಕು ಪರಶುರೂಪಾತ್ಮಕ ರೂಪಗಳೀ ಪರಿಕರಿಸಿಕೊಂಡವು ಕೇಳಿ ನಾಮ ನಿತ್ಯ ಪರಮ ಶೋಭಿತವಾದ ವಾರಣಾವತಿ ಎಂಬ ಪುರದಲ್ಲಿ ಜಯಂತ ನಾರಸಿಂಹ ಮರಳೆ ಲಾಲಿಸಿ ಇದನ್ನೇ ಕನಕ ನಾಮಕ ನೆನ್ನಿ ನರಸಿಂಹನೆಂಬೋದೇ ನಿಜ ಕಾಣಿರೋ ಶರದಿ ತೀರದಲ್ಲೊಂದು ಕಡೆ ಸಿಂಹಾಲಯವೆಂಬ ಪುರದಲ್ಲಿ ನಿಂದಿಹ ನಾರಸಿಂಹನೋ ಎರಡೊಂದು ಸ್ಥಳದಲ್ಲಿ ಪೂಜೆಗೊಳ್ಳುತ್ತ ಇನಿತು ಮೆರೆವು ತಿಪ್ಪನು ನೋಡು ನಾರಾಯಣ ಹರರೂಪ ತಾಳಿದ ಮೋಹಕ ಜನರಿಗೆ ನಿರಯವಾಗಲಿ ಎಂಬ ಕಪಟದಲ್ಲಿ ಪರಮ ಪಾವನವಾದ ಪಂಪಾ ಕ್ಷೇತ್ರ ಸುತ್ತ ಹರಹಿಕೊಂಡಿದೆ ಪಂಚ ಕ್ರೋಶ ಧರಣಿ ಮಿರುಗುತ್ತಿದೆ ಇದೆ ಅದರೊಳಗೆಣಿಸಿ ಕರುಣ ಶುದ್ಧದಿ ಪುಣ್ಯ ಪಡಕೊಳ್ಳಿರೋ ಸುರನೂತ ವಿಜಯ ವಿಠಲ ಕಾಂಚನರಾಯ ವರವ ಕೊಡತಲಿಪ್ಪ ಬೇಡಿದ ದಾಸರಿಗೆ ಕನಕರಾಯನ ದರ್ಶನ ಮಾಡಿದವನಿಗೆ ಮನದೊಳಗಿದ್ದ ಮಹಾಭೀಷ್ಟೇ ಸಲ್ಲುವುದು ಅನುಮಾನವಿದಕ್ಕಿಲ್ಲ. ಪೂರ್ವದ ಕಥೆ ಕೇಳಿ ಕನಕ ಮುನೀಶ್ವರ ತಪವ ಮಾಡಿದನಂದು ಕನಕ ವರುಷ ಒಂದು ಕ್ಷಣಕರವದು ನಿತ್ಯ ಇನಿತು ಮಹಿಮೆ ಉಂಟು ಅದರಿಂದ ಲಕುಮೀಶ ಕನಕರಾಯನೆಂದು ಕರೆಸಿಕೊಂಡನು ಇಲ್ಲೇ ವನಜ ಸಂಭವ ಮೊದಲಾದ ದೇವತೆಗಳು ಘನವಾಗಿ ಪೂಜಿಸಿ ಕೊಂಡಾಡಿದರು ಕೇಳಿ ಮನುಜ ಕೇಸರಿ ರೂಪ ಲಿಂಗಾಕಾರದಲ್ಲಿ ಜನರಿಗೆ ತೋರುವ ನಾನಾ ರೂಪಾತ್ಮಕ ಕನಕ ಕೊಡುವ ನಮ್ಮ ವಿಜಯ ವಿಠಲರೇಯ ಅನುತಾಪ ಬಿಡಿಸಿ ಆನಂದ ಸುಖವ ಕೊಡುವ ನರಸಿಂಹ ತೀರ್ಥದಲ್ಲಿ ಮಿಂದು ಶುಚಿಯಾಗಿ ಹರಿವಾಯುಗಳ ಭಕ್ತಿ ಸಂಪಾದಿಸಿ ನಿರುತ ಸೇವೆಯ ಮಾಡಿ ಕನಕ ನರಸಿಂಹನ ಚರಣಾಂಬುಜ ಯುಗಳ ಬಿಡದೆ ನೀವು ನರವೋರ್ವನು ಇಲ್ಲಿಗೆ ಯಾತ್ರೆ ಮಾಡಿದರೆ ಸುರರು ಮೆಚ್ಚುವರು ಅನಂತ ಕಲ್ಪ ಅರೆಮರೆ ಇಲ್ಲವಿದಕ್ಕೆ ತುಂಗ ಮಹಾತ್ಮಿಯೊಳಗೆ ವಿರಚಿಸಿದೆ ನೋಡಿ ಶತ ಅಧ್ಯಾಯ ಹರನ ಸುತನ ಪುರಾಣದಲ್ಲಿ ಸಿದ್ಧವರ ದೊರೆದು ಪೇಳಿ ತಿಪ್ಪರು ಜ್ಞಾನಿಗಳು ನಿರಯ ದೂರ ನಮ್ಮ ವಿಜಯ ವಿಠಲರೇಯನ ಶರಣ ಶುದ್ಧದಲ್ಲಿ ಕೊಂಡಾಡಿ ನಲಿದಾಡಿ ಜಯಂತಿ ನದಿ ಸ್ನಾನ ತನಕ ನರಸಿಂಹನ ಪ್ರಿಯರಾಗಿ ನೋಡುವುದು ವಿಜಯ ವಿಠಲ ಒಲಿವಾ ಜಯಂತಿ ನದಿ ಸ್ನಾನ ತನಕ ನರಸಿಂಹನ ಪ್ರಿಯರಾಗಿ ನೋಡುವುದು ವಿಜಯ ವಿಠಲ ಒಲಿವಾ. ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ.
ಜೈ ವಿಜಯರಾಯ. ಇವತ್ತು ನಾವು ಕನಕಗಿರಿ ಮಹಾತ್ಮೆ ಸುಳಾದಿಯ ಅರ್ಥ ತಿಳಿಯಲು ಪ್ರಯತ್ನ ಮಾಡೋಣ. ಮೊದಲು ಕನಕಗಿರಿ ಬಗ್ಗೆ ಹೇಳಬೇಕು ಅಂತಂದರೆ, ಎಲ್ಲ ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ನಾಣ್ಣುಡಿ ಇದೆ, ಕಾಲಿದ್ದವರು ಹಂಪಿ ಸುತ್ತಿ ನೋಡಬೇಕು, ಕಣ್ಣಿದ್ದವರು ಕನಕಗಿರಿ ನೋಡಬೇಕು ಅಂಥೇಳಿ. ವಿಜಯನಗರದ ಮೊದಲು ಬಳ್ಳಾರಿ ಮತ್ತು ಕೊಪ್ಪಳ ಜಿಲ್ಲೆಗಳಲ್ಲಿ ವಿಜಯನಗರದ ವೈಭವ ಎಲ್ಲ ಇತ್ತು. ಇದು ಕನಕಾಚಲಪತಿ ದೇವಸ್ಥಾನಕ್ಕೆ ಇಷ್ಟು ಐತಿಹಾಸಿಕವಾಗಿದೆ. ಎರಡನೆಯ ತಿರುಪತಿ ಅಂತಲೇ ಹೆಸರು ಇರೋ ಈ ದೇವಸ್ಥಾನ ಗಂಗಾವತಿಯಿಂದ 21 ಕಿಲೋಮೀಟರು, ಕೊಪ್ಪಳದಿಂದ 40 ಕಿಲೋಮೀಟರ್ ದೂರದಾಗೆ ಇದೆ. ಇಲ್ಲಿ ಮೊದಲೆಲ್ಲ ಬಹಳಷ್ಟು ದೇವಸ್ಥಾನಗಳು, ಬಹಳಷ್ಟು ಬಾವಿಗಳು ಇದ್ದಾವೆ ಅಂತ ಹೇಳ್ತಾರೆ. 701 ಬಾವಿ, 701 ದೇವಸ್ಥಾನಗಳಿದ್ದಾವೆ ಅಂತ ಹೇಳ್ತಾರೆ. ಒಂದು ಮಗು ಒಂದು ಕಲ್ಲು ಎಸಿದಾನೆ ಅಂತಂದರೆ ಯಾವುದೋ ಒಂದು ದೇವಸ್ಥಾನದ ಮೇಲೆ ಬೀಳುತ್ತೆ ಎಂಬೋ ಥರ ಅಲ್ಲಿ ಇರೋದು. ಅಲ್ಲಿ ಕನಕಗಿರಿ ಅಂತ ಇದು ಏನಿದೆ ಅಲ್ಲ, ಅದ್ರ ಬಗ್ಗೆ ಇವಾಗ ವಿಜಯದಾಸರು ಏನು ಹೇಳಿದ್ದಾರೆ ಅಂಥೇಳಿ ನಾವು ತಿಳ್ಕೊಂಬೋಣ. ಧ್ರುವ ತಾಳದೊಳಗೆ ವಿಜಯದಾಸರು ನರಸಿಂಹದೇವರನ ಗುಣಗಣ ವರ್ಣನೆ ಮಾಡಿದ್ದಾರೆ. ರೌದ್ರಾಂತರ್ಯಾಮಿ ನಾರಸಿಂಹ, ಮಹಾಸಿಂಹ, ಎಲ್ಲದರೊಳಗೆ ಮಹಾಸಿಂಹ ನೀನು, ನಿನ್ನ ರೌದ್ರಾವತಾರ. ರೌದ್ರಾವತಾರ ಎಂಥ ರೌದ್ರಾವತಾರ ಅಂದರೆ, ಸೂರ್ಯ ಕಿರಣಗಳು ಶತಕೋಟಿ ಬಂದರೆ ಎಷ್ಟು ಬಿಸಿ, ಎಷ್ಟು ಭಯಂಕರವಾಗಿರತ್ತೇನೋ ಅಂಥ ಅವತಾರ ನಿನ್ನದು. ಭದ್ರದಾಯಕ, ಎಷ್ಟೇ ಇದ್ದರೆ ಕೂಡ ನಮಗೆಲ್ಲ ಭದ್ರ ಕೊಡೋ ಆತ. ಭಕ್ತರಾಧೀನ, ನಾವು ನರಸಿಂಹ ಅಂತಂದರೆ ಸಾಕು ನಮ್ಮ ಆಧೀನ ದೇವರು. ಅನುದಿನ ಉದ್ರೇಕ ಮತಿ ಕೊಡುವ ಉದದಿ ಶಯನ, ನಮಗೆ ಒಳ್ಳೆ ಮತಿ ಕೊಡೋ ಆತ. ಅದಕ್ಕೆ ನರಸಿಂಹ ದೇವರು ಅಂತಂದರೆ ನಾವು ಇದು ರುದ್ರಾಂತರ್ಗತ ನಾರಸಿಂಹ ಅಂತ ಹೇಳ್ತೀವಿ. ರುದ್ರದೇವರು ಮನಸ್ಸಿಗೆ ಆಧೀನ, ಅಂದರೆ ಮನಸ್ಸು ಆ ಕಡೆ ಈ ಕಡೆ ಹೋಗ್ಲಿಕ್ಕೆ ರುದ್ರದೇವರೇ ಪ್ರೇರಣೆ ನಮಗೆ ಅಂಥದ್ದು. ಆ ಪ್ರೇರಣೆ ಕೊಡೋದೇ ಒಳಗೆ ನರಸಿಂಹದೇವರು. ಇವೆಲ್ಲ ದಾನವರಿಗೆ, ಧರಣಿ ಒಳಗಿದ್ದ ದಾನವರನ್ನೇ ಕೆಡಿಸಿಬಿಟ್ಟು ಅವ್ರನ್ನ ಕಿತ್ತಿ ಬಿಸಾಡ್ತಾನೆ. ಹೃದ್ರೋಗ ಮೂಲಕ್ಕೆತ್ತಿ ನಮ್ಮ ಒಳಗಿದ್ದ ಎಲ್ಲ ರೋಗಗಳನ್ನ ಮೂಲದಿಂದ ಕಿತ್ತಿ ಬಿಸಾಡೋ ಆತ. ಅದಕ್ಕೆ ಏನೇ ಜ್ವರ ಬರಲಿ, ಜ್ವರರಾಹ್ವಯ ನಾರಸಿಂಹ ಅಂಥೇಳಿ ನಾವು ಇದ್ರೊಳಗೆ ಜ್ವರರಾಹ್ವಯ ನಾರಸಿಂಹ ಅಂಥೇಳಿ ಕೇಳ್ತೀವಿ. ಅದೇ ಥರ ಅಪಮೃತ್ಯು ಪರಿಹರಿಸೋ ನಾರಸಿಂಹ ಅಂತ ಹೇಳ್ತೀವಿ. ಎಲ್ಲ ರೋಗಗಳ ಮೂಲದಿಂದ ಕಿತ್ತೋದು ನಮ್ಮ ನರಸಿಂಹದೇವರು ಮಾತ್ರನೇ. ಇದು ಮೂಲ ಕಿತ್ತಿ ಕೀರ್ತಿಯ ಪೊತ್ತ ಗುಣ, ಸಮುದ್ರ ವಜ್ರ ನಖ ನಿಟಿಲ ನೇತ್ರ. ಎಷ್ಟು ಒಳ್ಳೆ ನೇತ್ರಗಳಿದ್ದಾತ ಈತ, ಒಳ್ಳೆ ರೂಪ, ಬಹುಪ್ರತಾಪ, ನಯನಗಳು, ಆತನ ಕಣ್ಣು ನೋಡಬೇಕು, ವಿಚಿತ್ರವಾದ ವದನ. ಸ್ವಾಮಿ ಬಳಿರೆ ಛಿದ್ರಾನೇಕ ಇಪ್ಪ ದೇಹ, ಎರಡು ವಿಧವಾಗಿ ದೇಹ ಇದೆ ನಿಂದು. ಆ ಕಡೆ ಮನುಷ್ಯ ದೇಹ, ಈ ಕಡೆ ಸಿಂಹ ದೇಹ. ಎಷ್ಟು ಒಳ್ಳೆ ದೇಹ ನಿಂದು. ಉಪದ್ರವ ಪರಿಹರಿಸು, ನನಗೆ ಬರೋ ಪ್ರತಿಯೊಂದು ಉಪದ್ರವನ್ನ ಪರಿಹರಿಸು. ನನಗೆ ಮುದ್ರಾಧರದ, ಅಂದರೆ ಒಳ್ಳೆ ಸದ್ಭಕ್ತರು, ದೇವರ ಮುದ್ರೆ ಹಚ್ಕೊಂಡಿರುವಂಥ ಸದ್ಭಕ್ತರ ಒಡನೆ ಇಟ್ಟು ಜಗದ್ರಮಣ ಕಾಯಬೇಕು. ಜಗತ್ತಿಗೆ ರಮಣಾದ ನೀನು ಕಾಯಬೇಕು ನರಸಿಂಹ. ನಿದ್ರಾರಹಿತ, ನಮ್ಮ ದೇವರಿಗೆ ನಿದ್ರೆ ಇಲ್ಲ, ನಿದ್ರಾರಹಿತ ಅಂತ ಹೇಳ್ತೀವಿ. ಅದಕ್ಕೆ ನಮ್ಮ ವಿಜಯ ವಿಠಲ ಕನಕಾದ್ರೀಶ, ಕನಕಗಿರಿಯಲ್ಲಿ ಇದ್ದಾತ, ಅದಕ್ಕೆ ಕನಕಾದ್ರೀಶ ಕರುಣಾಳು. ನಮ್ಮಪ್ಪ ನೀನು ಕರುಣಾಳಪ್ಪ, ನಮೋ ನಮೋ ಅಂತ ಮತ್ತೆ ಮತ್ತೆ ಪುನಃ ಪುನಃ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸ್ವಾಮಿ ಅಂತ ಧ್ರುವ ತಾಳದರೊಳಗೆ ಕೀರ್ತಿ ಗುಣಗಳ ವರ್ಣನೆ ಮಾಡಿದ್ದಾರೆ. ಮಟ್ಟ ತಾಳದರೊಳಗೆ ಪ್ರಹ್ಲಾದ ದೇವನ್ನ ಆಹ್ಲಾದ ನೋಡಯ್ಯ, ಎಷ್ಟು ಪುಣ್ಯ ಪ್ರಹ್ಲಾದ ದೇವರದು, ಆತನಿಂದ ವೈಭವನೇ ನೋಡು. ಮಹದಾದಿ ಜನಕ್ಕೆ ಅಹೋ ಆಶ್ಚರ್ಯ, ಎಲ್ಲ ಜಗತ್ತಿಗೆ ಆಶ್ಚರ್ಯಕರವಾದ ವಿಷಯ ಇದು. ಸೋಹಂ, ನೀನೇ ಇದ್ದೀಯಪ್ಪ, ನೀನೇ ಎಲ್ಲ ಮಾಡಿಸೋತ ಅಂತಂಬೋ ಜನರಿಗೆ ಇಹ ಪರಲೋಕದಲ್ಲಿ ಗ್ರಹಬಾಧಗಳನ್ನೆಲ್ಲ ಬಿಡಿಸ್ತೀ ಸ್ವಾಮಿ, ನೀನು ಎಲ್ಲ ದಹಿಸ್ಬಿಡ್ತೀ. ಅದೇ ಪ್ರಹ್ಲಾದ ದೇವನ್ನ ಆಹ್ಲಾದ ನೋಡಯ್ಯ. ಅದು ಪ್ರಹ್ಲಾದನ್ನ ನೋಡಿದರೆ ನಮಗೆಲ್ಲ ಗೊತ್ತಾಗತ್ತೆ. ಮೋಹನ ಕನಕಾದ್ರಿ, ಮೋಹನವಾದ ಕನಕಾದ್ರಿ ವಿಜಯ ವಿಠಲ, ನಿನ್ನ ದ್ರೋಹಿಗೆ ಯಾರು ಕೆಟ್ಟದು ಮಾಡ್ತಾರೋ ಅವರಿಗೆ ತಮಸ್ಸು ಸಂದೇಹನೇ ಇಲ್ಲ ಅಂತ ವಿಜಯದಾಸರು ಹೇಳಿದ್ದಾರೆ. ತ್ರಿವಿಡ ತಾಳದೊಳಗೆ ಧರೆಯೊಳು 3 ಲಿಂಗಾಕಾರಗಳಿದ್ದಾವೆ. ಇದು ತಿಳ್ಕೋಬೇಕು ನಾವೆಲ್ಲರೂ. ಪರಶ ರೂಪಾತ್ಮಕ ರೂಪಗಳೀ ಕರೆಸಿಕೊಂಡವು ಕೇಳಿ ನಾಮನಿತ್ಯ. ಇದು ನಾವು ತಿಳ್ಕೋಬೇಕಾಗಿರೋದು. ಮೊದಲು ಇದೇ ಕನಕಾದ್ರಿಗೆ
ಗಿರಿಗೆ ವಾರಣಾವತಿ ಎಂಬೋ ಹೆಸರು ಇತ್ತು. ಅಲ್ಲಿ ಜಯಂತ ನಾರಸಿಂಹ ಅಂಥೇಳಿ ಒಂದು ಉದ್ಭವ ನರಸಿಂಹದೇವರ ವಿಗ್ರಹ ಇದೆ. ಅಂದರೆ ಇದು ವಿಗ್ರಹ ಅಲ್ಲ, ಸಾಲಿಗ್ರಾಮ ರೂಪ ನರಸಿಂಹದೇವ, ದೊಡ್ಡ ಸಾಲಿಗ್ರಾಮ ರೂಪ ನರಸಿಂಹದೇವರಿದ್ದಾರೆ ಅಲ್ಲಿ. ಅದು ವಾರಣಾವತಿ ಎಂಬೋ ಹೆಸರಿರೋ ಕಾಲಕ್ಕೆ ಅದು ಇರೋದು. ಶರದಿ ತೀರದಲ್ಲೊಂದು ಕಡೆಸಿಂಹಾಲಯವೆಂಬ ಪುರದಲ್ಲಿ ನಿಂದಿಹ ನರಸಿಂಹನು. ನರಸಿಂಹನೆಂಬುದು ನಿಜ ಕಾಣಿರು, ಅದು ಸಾಲಿಗ್ರಾಮ ರೂಪಿ ನರಸಿಂಹ ಅಂತ ತಿಳ್ಕೋಬೇಕು. ಇದು ಎರಡೊಂದು ಸ್ಥಳದಲ್ಲಿ, ಇದು ಶರದಿ ತೀರದಲ್ಲೊಂದು ಅಂತಂದರೆ ಇನ್ನೊಂದು ಕಡೆ ಕೂಡ ಎರಡು ಸಾಲಿಗ್ರಾಮ ರೂಪಿ ಪರಮಾತ್ಮ ಇದ್ದಾನೆ ಅಂಥೇಳಿ ನರಸಿಂಹದೇವರು ಇದ್ದಾರೆ, ಅದನ್ನೂ ಹೇಳಿದ್ದಾರೆ ಇಲ್ಲಿ. ಹರರೂಪ ತಾಳಿದ, ಇದು ಜನರಿಗೆ ಮೋಹ ಕೊಡಬೇಕು, ಅದು ಈಶ್ವರನೇ ಲಿಂಗ ಅಂಥೇಳಿ ಕೆಲವು ಮಂದಿ ಅದನ್ನು ಇದು ಮಾಡಬೇಕು, ಮೋಹ ಕೊಟ್ಟು ಕಪಟದಲ್ಲಿ ಇಟ್ಟು ದೇವರು ಪರೀಕ್ಷೆ ಮಾಡ್ತಾನೆ ಅಷ್ಟೇ. ಇಲ್ಲಿ ಈ ಪಂಪಾ ಕ್ಷೇತ್ರ ಸುತ್ತ ಹಂಪಿ ಸುತ್ತದಲ್ಲಿ ಇರೋ ಎಲ್ಲ ಕಡೆ ಹೋದರೆ ಈ ಪಂಚಕ್ರೋಶ ಧರಣಿ ಮಿರುಗುತ್ತಿದೆ. ಇದು ಈ ಕನಕಗಿರಿ ಎಂಬುದು ಮಿರುಗುತ್ತಾ ಇದೆ ನಮಗೆ ಇಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇದೇ ಕರ್ಣ ಶುದ್ಧದಿ ಪುಣ್ಯ ಪಡ್ಕೊಳ್ಳಿರಿ. ಇಲ್ಲಿ ಹೋಗಿ ನಮ್ಮ ಕರ್ಣಗಳನ್ನೆಲ್ಲ ಶುದ್ಧ ಮಾಡಿಕೊಂಡು ಪುಣ್ಯ ಪಡ್ಕೋಬೇಕು. ಈ ಕಾಂಚನರಾಯನ ವರ ಕೊಡ್ತಾನೆ, ಅಲ್ಲಿ ಬೇಡಿದ್ದವರಗಳು ಕೊಡ್ತಾನೆ ಅಂಥೇಳಿ ಇದರೊಳಗೆ ಹೇಳಿದ್ದಾರೆ. ಅಟ್ಟತಾಳದೊಳಗೆ ಕನಕರಾಯನ ದರ್ಶನ ಮಾಡಿದವನಿಗೆ ಮನದೊಳಗಿದ್ದ ಮಹಾಭೀಷ್ಟೆ, ನಮ್ಮ ಕನಕರಾಯನ ದರ್ಶನ ಮಾಡಿಕೊಂಡ್ರೆ ನಮ್ಮ ಅಭಿಷ್ಟಗಳೆಲ್ಲ ನೆರವೇರ್ತವೆ ಅಂತ ಹೇಳ್ತಾರೆ. ಇದು ಪೂರ್ವದ ಕತೆ ಒಂದಿದೆ. ಕನಕ ಮುನೀಶ್ವರ ತಪವ ಮಾಡಿದ್ನಂತೆ ಇಲ್ಲಿ ಈ ಗಿರಿಯಲ್ಲಿ. ಒಂದು ಕನಕ ಮುನೀಶ್ವರ ತಪಸ್ಸು ಮಾಡಿ ಒಂದು ಕ್ಷಣ ಬಂಗಾರದ ಮಳೆ ಸುರಿಸಿದ್ದಾನೆ ಈ ಪ್ರದೇಶದಲ್ಲಿ. ಅದಕ್ಕೆ ನಾವು ಕನಕಗಿರಿ ಅಂತ ಕರೀತಾರೆ. ಅದು ಕನಕಗಿರಿ ಆಗಿರೋದಕ್ಕೆ ಆ ಜಯಂತ ನಾರಸಿಂಹ ಕನಕರಾಯ ಅಂತ ಕರೆಸ್ಕೊಂಡಿದ್ದಾನೆ. ಇದೇ ಇದು ಜಯಂತ ನಾರಸಿಂಹ ಬರ್ತಾ ಬರ್ತಾ ಏನಾಗಿದೆ, ಇಲ್ಲಿ 3 ನದಿಗಳಿದ್ದಾವೆ. ಈ 3 ನದಿಗಳಲ್ಲಿ ಒಂದು ಕಾಣಿಸ್ಲಾರ್ದಾಗಿದ್ದ ನದಿ ಗುಪ್ತಗಾಮಿನಿ ಅಂತ ಹೇಳ್ತೀವಿ. ಇಲ್ಲಿ ಇನ್ನ 2 ನದಿಗಳು ಪುಷ್ಪ ಮತ್ತು ಜಯಂತಿ ಅಂತ 2 ನದಿಗಳಿದ್ವು. ಅವು 3 ಈ ಜಯಂತ ನಾರಸಿಂಹ ಮುಳುಗೋಗಿದ್ದಾನೆ. ಅಲ್ಲಿ ಈ ಕನಕಗಿರಿ ಇವರು ಏನು ಕನಕ ಮುನೀಶ್ವರರು ತಪಸ್ಸು ಮಾಡಿ ನನಗೆ ದರ್ಶನ ಕೊಡು ಅಂತ ಕೇಳಿದಾಗೆ ಅಲ್ಲಿ ಆ ನದಿಗಳನ್ನೇ ಶಾಪ ಕೊಟ್ಟು ನಿಂದಿರಿಸ್ಬಿಟ್ರಂತೆ, ನೀವು ಹರಿಬಾರ್ದು ಅಂಥೇಳಿ. ಅದಕ್ಕೆ ಅಲ್ಲಿ ನದಿನೇ ಇಲ್ಲ, ಗುಪ್ತಗಾಮಿನಿಯಾಗೇ ಉಳ್ಕೊಂಡ್ಬಿಟ್ಟಿದೆ. ಅಲ್ಲಿ ನದಿಗಳಿಲ್ಲಾರ್ದಾಗೆ ಆಗೋಗ್ಬಿಟ್ಟಿದ್ದಾವೆ. ಅಲ್ಲಿ ಹುತ್ತದ್ರೊಳಗೆ ಮತ್ತು ದೇವರು ಕಾಣಿಸಿ ಮತ್ತು ಅಲ್ಲಿ ವೆಂಕಟರಮಣ ಯಾವ ರೀತಿಯಾಗಿ ಹುತ್ತದ್ರೊಳಗಿದ್ನೋ ಅದೇ ಥರ ಇಲ್ಲಿನೂ ನರಸಿಂಹದೇವರು ಸಾಲಿಗ್ರಾಮ ಹುತ್ತದ್ರೊಳಗೆ ಇದ್ದರೆ ಅಲ್ಲಿ ಹೋಗಿ ಒಂದು ಆಕಳ ಬಂದು ಇದು ಮಾಡಿ ಅಲ್ಲಿ ಮತ್ತು ಅಲ್ಲಿ ಒಡೆಯ ರಾಜನಿಗೆ ಗೊತ್ತಾಗಿ ಅಲ್ಲಿ ತೆಗೆದು ದೇವರು ಗುಡಿ ಕಟ್ಟಿಸಿದ್ದಾರೆ ಅಂಥೇಳಿ ಮತ್ತು ಹೇಳ್ತಾರೆ. ಇದು ಕನಕ ಮುನಿಗಳ ತಪಸ್ಸು ಮಾಡಿ ಇದು ಕನಕವೃಷ್ಟಿ ಮಾಡಿದ್ದು ಇದೆಲ್ಲ ಸ್ಕಂದ ಪುರಾಣ ತುಂಗಾ ಮಹಾತ್ಮೆಯಲ್ಲಿ ಈ ಸುವರ್ಣಗಿರಿ ಎಂಬೋ ಇದರದೊಳಗೆ ಹೇಳಿದ್ದಾರೆ. ಇದು ವಿಜಯದಾಸರು ಅದಕ್ಕೆ ಇದನ್ನು ಇಲ್ಲಿ ರೂಪ ಲಿಂಗಾಕಾರದಿಂದ ಜನಕ್ಕೆ ತೋರಿಸ್ತಾ ಇದ್ದೀವಿ ಸ್ವಾಮಿ, ಎಲ್ಲರನ್ನ ಮರೆಸ್ತಾ ಇದೀಯಾ ನೀನು, ನಿನ್ನ ಸಾಲಿಗ್ರಾಮ ರೂಪ ಇದು. ಸಾಲಿಗ್ರಾಮ ರೂಪ ನೋಡಬೇಕು ಅಂತಂದರೆ ಬೆಳಗಾ ಮುಂಜಾನೆ ಹೋಗಿ ನೋಡಬೇಕು. ಆದಮೇಲೆ ಅಲ್ಲಿ ಮತ್ತು ಮುಂದೆ ಅಲಂಕಾರ ಮಾಡಿಬಿಡ್ತಾರೆ. ಅದಕ್ಕೆ ಅದನ್ನು ನೋಡೋ ಪುಣ್ಯ ನಮಗೆ ಇರಬೇಕು. ಇದು ಆದಿತಾಳದೊಳಗೆ ನರಸಿಂಹತೀರ್ಥದಲ್ಲಿ ಮಿಂದು ಶುಚಿಯಾಗಿ, ಅಲ್ಲಿ ನರಸಿಂಹತೀರ್ಥದೊಳಗೆ ಮಿಂದು ಶುಚಿಯಾಗಿ ಹರಿವಾಯು ಗುರುಗಳ ಅಂದರೆ ನರಸಿಂಹತೀರ್ಥ ನರಸಿಂಹ ಧ್ಯಾನ ನರಸಿಂಹನ ದರ್ಶನ ಮಾಡಿಕೊಂಡು ಶುಚಿಯಾಗಿ ಹರಿವಾಯು ಗುರುಗಳ ಭಕ್ತಿ ಸಂಪಾದಿಸಿ ನಿರುತ್ತ ಸೇವೆಯ ಮಾಡಿ ಕನಕ ಸಿಂಹನ ಚರಣಾಂಬುಜಗಳ ಬಿಡದೆ ದೇವರ ಕನಕಾದ್ರೀಶ ಕನಕಗಿರಿ ಕನಕಾಚಲಪತಿ ನಮ್ಮಪ್ಪನ ಧ್ಯಾನ ಬಿಡಲಾರ್ದಾಗೆ ಆತನ ಚರಣಗಳನ್ನ ನಮಸ್ಕಾರ ಮಾಡಿ ಇಲ್ಲಿ ಒಂದು ಸರಿ ಯಾತ್ರೆ ಮಾಡಿದರೆ ಅನಂತ ಕಲ್ಪ ನಮಗೆ ಮೆಚ್ಚುಗಳು ಅಂದರೆ ಅನಂತ ಕಲ್ಪದಕ್ಕೆ ಬರುವಷ್ಟು ಪುಣ್ಯ ಬರ್ತದೆ ಅಂತ ಹೇಳ್ತಾರೆ. ತುಂಗಾ ಮಹಾತ್ಮೆಯೊಳಗೆ ಇದು ಹೇಳಿದ್ದಾರೆ. ಶತಾಧ್ಯಾಯದೊಳಗೆ ಹರನ ಸುತನ ಪುರಾಣದಲ್ಲಿ ಸಿದ್ಧ ವರದೊರೆದು ಪೇಳುತಿಪ್ಪರು ಜ್ಞಾನಿಗಳು, ಎಲ್ಲ ಜ್ಞಾನಿಗಳು ಇದರ ಬಗ್ಗೆ ಹೇಳಿದ್ದಾರೆ. ನಿರಯ ದೂರ ನಮ್ಮ ವಿಜಯ ವಿಠಲರೆಯ ಶರಣ ಶುದ್ಧದಲ್ಲಿ ಕೊಂಡಾಡಿ ನಲಿದಾಡಿ ನಮಗೆ ಬೇಡಿದ್ದೆಲ್ಲ ಇಷ್ಟಾರ್ಥಗಳಲ್ಲೆಲ್ಲ ಕೊಡ್ತಾನೆ. ಜಯಂತಿ ನದಿ ಸ್ನಾನ ತನಕ ನರಸಿಂಹನ ಪ್ರಿಯರಾಗಿ, ಜಯಂತಿ ನದಿ ಸ್ನಾನ ನರಸಿಂಹನ ಪ್ರಿಯರಾಗಿ, ಜಯಂತಿ ನದಿ ಇವಾಗ ಸದ್ಯಕ್ಕೆ ಅದು ಶಾಪದಿಂದ ಇಲ್ಲ,
ಅದು ಅದ್ರ ಸ್ನಾನ, ಅದು ನರಸಿಂಹ ಪ್ರಿಯ, ಸ್ವಲ್ಪ ನೀರು ಇದ್ದರೆ ಇರಬಹುದು ಅಷ್ಟೇ. ಇದು ದೇವರು ನಮಗೆ ಕಾಪಾಡ್ತಾನೆ ಅಂಥೇಳಿ ಹೇಳಿರೋದು. ಇದರಲ್ಲಿ ಏನಾದರೂ ತಪ್ಪುಗಳಿದ್ದರೆ ದಯವಿಟ್ಟು ಕ್ಷಮೆ ಇರಬೇಕು. ಆದಮೇಲೆ ಎಷ್ಟು ನುಡಿಸಿದಾನೋ ಅಷ್ಟು ಭಗವಂತ ಅರ್ಥ ತಿಳಿಸಿದಷ್ಟು ಹೇಳುವ ಪ್ರಯತ್ನ ಅಷ್ಟೇ. ಇದರೊಳಗೆ ತಪ್ಪು ಇದ್ದು ನಿಮಗೆ ಇನ್ನೂ ಯಾವುದನ್ನು ಮಾಹಿತಿಗಳಿದ್ದರೆ ದಯವಿಟ್ಟು ನನಗೆ ಅದರ ಬಗ್ಗೆ ನೀವು ತಿಳಿಸ್ಬೇಕು ಅಂಥೇಳಿ ನಾನು ವಿನಂತಿಗೊಳಿಸ್ತಾ ಇದ್ದೀನಿ. ನಾಹಂಕರ್ತ ಹರಿರ್ಕರ್ತ ವಿಜಯದಾಸರಂತರ್ಯಾಮಿಯಾದ ಪರಮಾತ್ಮ ನುಡಿಸಿದ್ದು ತಪ್ಪುಗಳಿದ್ದಲ್ಲಿ ಕ್ಷಮಿಸಿ ನನಗೆ ತಿದ್ದುಪಾಡು ಮಾಡಬೇಕು ಅಂಥೇಳಿ ಕೋರ್ಕೋತಾ ಇದ್ದೇನೆ. ಜೈ ವಿಜಯರಾಯ. ಹರೇ ಶ್ರೀನಿವಾಸ. ಕೃಷ್ಣಾರ್ಪಣಮಸ್ತು.